ಸ್ನೇಹಿತರೆ, ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವೊಂದು ವೇಳೆ ನಮ್ಮ ಚಾನಲ್ಗೆ ಪ್ರಪ್ರಥಮವಾಗಿ ವಿಸಿಟ್ ಕೊಡ್ತಾ ಇದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಹಾಗಾದರೆ ಕತೆ ಕಡೆಗೆ ಬರೋಣ. ಒಂದೂರಲ್ಲಿ ಒಂದು ದೊಡ್ಡ ಕುಟುಂಬ ವಾಸವಾಗಿರುತ್ತೆ. ಆ ಮನೆಯಲ್ಲಿ ಸುಮಾರು 15ರಿಂದ 20 ಜನರ ವಾಸ. ತುಂಬಾ ದೊಡ್ಡ ಕುಟುಂಬ, ಅಗರ್ಭ ಶ್ರೀಮಂತ ಕುಟುಂಬ. ಆ ದೊಡ್ಡ ಅರಮನೆಯಲ್ಲಿ ಒಂದು ಪುಟ್ಟ ಮಗು ವಾಸವಾಗಿರುತ್ತೆ. ಅದರ ವಯಸ್ಸು 7ರಿಂದ 8 ವರ್ಷ. ಅವನಿಗೆ ಇದ್ದ ಒಂದೇ ಒಂದು ಹುಚ್ಚು ಚಟ ಏನು ಅಂದರೆ, ನಾನು ಭಗವಂತನ ಜೊತೆ ಊಟ ಮಾಡಬೇಕು. ನೀವು ಮನೆಯಲ್ಲಿ ಇಷ್ಟೊಂದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀರಾ ಭಗವಂತನಿಗೆ, ಆದರೆ ಭಗವಂತ ಯಾರ ಜೊತೆ ಮಾತನಾಡಿದ್ದಾನ? ಭಗವಂತನ ಜೊತೆ ಯಾರಾದರೂ ಊಟ ಮಾಡಿದ್ದಾರಾ? ಆ ಕೆಲಸವನ್ನು ನಾನು ಮಾಡ್ತೀನಿ. ಭಗವಂತ ನನ್ನ ಜೊತೆ ಊಟ ಮಾಡಲೇಬೇಕು, ನಾನು ಭಗವಂತನ ಜೊತೆ ಊಟ ಮಾಡಲೇಬೇಕು ಅಂತ ಆ ಪುಟ್ಟ ಬಾಲಕ ಪ್ರತಿದಿನ ಹಠ ಮಾಡ್ತಾ ಇದ್ದ. ಆ ಮನೆಯವರಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಆ ಬಾಲಕನ ಜೊತೆ ವಾಗ್ವಾದಕ್ಕೆ ಇಳಿಯದೆ ಅವರಿಗೆ ಬೇರೆ ಮಾರ್ಗವೇ ಇರಲಿಲ್ಲ. ಆ ಪುಟ್ಟ ಬಾಲಕನು ಕೂಡ ಅವ್ರ ಜೊತೆನೇ ವಾಗ್ವಾದ ಮಾಡ್ತಾ ಇದ್ದ. ಅವರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾ ಇದ್ದ. ನಾನು ಭಗವಂತನ ಜೊತೆ ಊಟ ಮಾಡಲೇಬೇಕು, ಅದನ್ನು ಯಾರಿಂದಲೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ನನ್ನನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನೇ ಭಗವಂತನ ಹತ್ರ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದ. ಈ ಪ್ರತಿದಿನ ಆ ಪುಟ್ಟ ಬಾಲಕನ ಹಠ ಒಂದೇ ಆಗಿತ್ತು. ಅದೇನೆಂದರೆ, ಅವನು ಭಗವಂತನ ಜೊತೆ ಊಟ ಮಾಡಬೇಕು ಅಂತ. ಪ್ರತಿದಿನ ಶಾಲೆಗೆ ಹೋಗ್ತಾ ಇದ್ದ. ಟಿಫನ್ ಬಾಕ್ಸ್ನಲ್ಲಿ ಊಟ ತಗೊಂಡು ಹೋಗ್ತಾ ಇದ್ದ. ಆದರೆ ಸಂಜೆ ವೇಳೆಗೆ ಮನೆಗೆ ಬರಬೇಕಾದ್ರೆ ಆ ಬಾಲಕ ಊಟ ಮಾಡ್ದೇ ಹಾಗೆ ವಾಪಸ್ ಬರ್ತಿದ್ದ. ಮನೆಯಲ್ಲಿ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದರೆ, ಇವತ್ತು ಕೂಡ ಭಗವಂತ ಬರಲಿಲ್ಲ, ಭಗವಂತ ಬಂದ್ರೇ ನಾನು ಅವನ ಜೊತೆ ಊಟ ಮಾಡೋದು ಅಂತ ಹಠ ಮಾಡ್ತಾ ಇದ್ದ. ಆ ಪುಟ್ಟ ಬಾಲಕನ ಹಠ ನೋಡಿ ಅವ್ರ ಮನೆಯಲ್ಲಿ ಏನು ಹೇಳಬೇಕು ಅಂತಾನೆ ತೋಚದ ಸ್ಥಿತಿ. ಹೀಗಿರುವಾಗ ಒಂದು ದಿನ ಆ ಪುಟ್ಟ ಬಾಲಕ ಶಾಲೆಗೆ ಹೋಗಬೇಕಾದ್ರೆ ದೊಡ್ಡದಾದ ಮರದ ಕೆಳಗಡೆ ಒಬ್ಬ ಹಿರಿಯ ಅಜ್ಜ, ಅಂದರೆ ಅವರಿಗೆ ತುಂಬಾ ವಯಸ್ಸಾಗಿರುತ್ತೆ, ಅವರು ಯಾರನ್ನೋ ಕಾಯ್ತಾ ಇರುವಾಗೆ ಕೂತಿರ್ತಾರೆ. ಈ ವಯಸ್ಸಾದ ಅಜ್ಜ ಯಾರಿಗೋಸ್ಕರ ಹೀಗೆ ಕಾಯ್ತಾ ಇದ್ದಾರೆ ಅಂತ ತುಂಬಾ ಕುತೂಹಲದಿಂದ ನೋಡ್ತಾನೆ ಆ ಬಾಲಕ. ಪುಟ್ಟ ಬಾಲಕ ಆ ಅಜ್ಜನ ಹತ್ರ ಹೋಗಿ ನಿಲ್ತಾನೆ. ಅಜ್ಜ, ಯಾರನ್ನ ಹಾಗೆ ನೋಡ್ತಾ ಇದೀಯಾ? ಯಾರಿಗೋಸ್ಕರ ಕಾಯ್ತಾ ಇದೀಯಾ ಅಂತ ಕೇಳ್ತಾನೆ. ಆ ವಯಸ್ಸಾದ ಹಿರಿಯ ಜೀವಕ್ಕೆ 2-3 ದಿನದಿಂದ ತಿನ್ನೋದಕ್ಕೆ ಏನೂ ಸಿಕ್ಕಿರಲಿಲ್ಲ. ತುಂಬಾ ಹಸಿವಿನಿಂದ ನರಳ್ತಾ ಇರುತ್ತೆ ಆ ಜೀವ. ತುಂಬಾ ಬಡತನದ ಪರಿಸ್ಥಿತಿಯಲ್ಲಿದ್ದ ಆ ಹಿರಿಯ ಜೀವಕ್ಕೆ ಹಸಿವಿನಿಂದ ಸಾಕಾಗಿ ಹೋಗಿತ್ತು. ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಬೇಕಾಗಿರೋದ್ರಿಂದ ಅವರು ಯಾರಿಗೋಸ್ಕರನೋ ಯಾರಾದರೂ ಬಂದು ನನ್ನ ಹಸಿವನ್ನು ಮುಕ್ತಿ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಆಗ ಆ ಪುಟ್ಟ ಬಾಲಕನ ಎಂಟ್ರಿ ಅಲ್ಲಿ ಆಗತ್ತೆ. ಬಾಲಕ ಏನು ಮಾಡ್ತಾನೆ ಗೊತ್ತಾ? ನನ್ನ ಜೊತೆ ಊಟ ಮಾಡ್ತೀರಾ ಅಜ್ಜ? ನನ್ನ ಟಿಫನ್ ಬಾಕ್ಸ್ನಲ್ಲಿ 2 ಚಪಾತಿ ಇದೆ, ಅದರಲ್ಲಿ ನಿಮಗೊತ್ತು ಕೊಡ್ತೀನಿ, ಬನ್ನಿ ಊಟ ಮಾಡೋಣ ಅಂತ ಆ ಅಜ್ಜನನ್ನು ತಗೊಂಡು ಊಟಕ್ಕೆ ಕೂಡ್ತಾನೆ ಆ ಬಾಲಕ. ಇಬ್ಬರು ಕೂಡ ಒಂದೊಂದು ಚಪಾತಿಯನ್ನು ಹಂಚಿಕೊಂಡು ಇರೋ ಸ್ವಲ್ಪ ರೈಸ್ನಲ್ಲಿಯೇ ಇಬ್ಬರು ಕೂಡ ಹಂಚಿಕೊಂಡು ತಿಂತಾರೆ. ಹಿರಿಯ ಜೀವಕ್ಕೆ ಹೊಟ್ಟೆ ತುಂಬಿದ ಖುಷಿ. ಆ ಪುಟ್ಟ ಬಾಲಕನಿಗೆ ನಾನು ಭಗವಂತನ ಜೊತೆಯೇ ಊಟ ಮಾಡಿದೆ ಅನ್ನೋ ಸಂತೋಷ. ಹೀಗೆ ಇಬ್ಬರು ಕೂಡ ತುಂಬಾ ಸಂತೋಷದಿಂದ ಒಬ್ರಿಗೊಬ್ಬರು ತಮ್ಮ ಖುಷಿಯ ಜೀವನವನ್ನು, ತಮ್ಮ ಕಷ್ಟದ ನೋವುಗಳನ್ನು ಸ್ವಲ್ಪ ಹೊತ್ತು ಹಂಚಿಕೊಂಡು ಅಲ್ಲೇ ಕುಳಿತು ಸಮಯವನ್ನು ಕಳೀತಾರೆ. ಸಾಯಂಕಾಲ ಆಗತ್ತೆ. ಬಾಲಕ ಮನೆಗೆ ಹೋಗುವ ಸಮಯ. ಎಲ್ಲರೂ ಮನೆಯಲ್ಲಿ ನಮ್ಮ ಹುಡುಗ ಎಲ್ಲಿ ಹೋದ, ದಾರಿ ತಪ್ಪಿ ಎಲ್ಲಾದರೂ ಹೋದ್ನೋ ಏನೋ ಅಂತ ತುಂಬಾ ಭಯಭೀತಗೊಂಡಿರ್ತಾರೆ. ಆದರೆ ಇಲ್ಲಿ ಬಾಲಕ ಅಜ್ಜನ ಜೊತೆಗೆ ಕಳೆದ ಸಮಯವನ್ನು ಯಾವತ್ತೂ ಮರೆಯೋಕ್ಕಾಗದೆ ತುಂಬಾ ಸಂತೋಷದಿಂದ ಮನೆ ಕಡೆಗೆ ಹಿಂದಿರುಗೋದಕ್ಕೆ ಶುರು ಮಾಡ್ತಾನೆ. ಹೇಗೆ ಮುಂದೆ ಹೋಗ್ತಾನೋ ಹಾಗೆ ಆ ಅಜ್ಜನ ಕಡೆಗೆ ಹಿಂದೆ ತಿರುಗಿ ಟಾಟಾ ಮಾಡ್ತಾನೆ. ಆ ಪುಟ್ಟ ಬಾಲಕನಿಗೆ ಮನಸ್ಸಿನಲ್ಲಿ ಏನಾಗ್ತಾ ಇರುತ್ತೆ ಗೊತ್ತಾ? ನಾನು ಭಗವಂತನ ಜೊತೆಗೆ ಇವತ್ತು ಊಟ ಮಾಡಿದೆ ಅಂತ. ಅದೇ ಆ ಹಿರಿಯ ಅಜ್ಜನ ಮನಸ್ಸಿನಲ್ಲಿ ಏನಿರುತ್ತೆ ಗೊತ್ತಾ? ನಾನು ಪುಟ್ಟ ಬಾಲಕನಲ್ಲಿ ಭಗವಂತನನ್ನು ನೋಡಿದೆ ಅಂತ. ಅಂತೂ ಬಾಲಕ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣವೇ ಆ ಪುಟ್ಟ ಬಾಲಕನ ತಾಯಿ ಅವನನ್ನು ತಬ್ಕೊಂಡು, ಎಲ್ಲಿ ಹೋಗಿದ್ದೆಪ್ಪ? ನಮ್ಮನ್ನೆಲ್ಲ ಬಿಟ್ಟು ನೀನು ಎಲ್ಲಿ ಹೋಗಿದ್ದೆಯಪ್ಪ ಅಂತ ಆ ಪುಟ್ಟ ಬಾಲಕನ ತಾಯಿ ಕಣ್ಣೀರಿಡ್ತಾ ಕೇಳ್ತಾಳೆ. ಆ ಬಾಲಕ ಏನು ಹೇಳ್ತಾನೆ ಗೊತ್ತಾ? ಅಮ್ಮ, ನಾನಿವತ್ತು ಭಗವಂತನ ಜೊತೆ ಊಟ ಮಾಡಿದೆ, ನಿಮಗೆ ಗೊತ್ತಾ? ನನ್ನ ಭಗವಂತನಿಗೆ ತುಂಬಾ ವಯಸ್ಸಾಗಿದೆ,
ಅವನ ಜೊತೆ ನಾನು ಕಳೆದ ಕಾಲ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಕ್ಕಾಗಲ್ಲ. ಅವನು ನನಗೆ ನಾಟ ಮಾಡ್ದ, ನನ್ನ ಸುಖ ಕಷ್ಟ ನೋವುಗಳನ್ನ ಕೇಳ್ದ, ನಿನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಂತ ಅಂದ. ನನ್ನ ಭಗವಂತನನ್ನು ನಾನು ಕೊನೆಗೂ ನಾನು ನೋಡಿದೆ. ನನ್ನ ಬಹುದಿನಗಳ ಆಸೆ ನನ್ನ ಭಗವಂತನ ಜೊತೆ ನಾನು ಊಟ ಮಾಡಬೇಕು ಅನ್ನೋದು, ಅದು ಕೊನೆಗೂ ನನ್ನ ಆಸೆ ಈಡೇರಿಸ್ಬಿಟ್ಟ ನನ್ನ ಭಗವಂತ ಅಂತ ಹೇಳ್ದ. ಅದೇ ಹಿರಿಯಜ್ಜ ಅವನ ಊರಿನ ಕಡೆಗೆ ಮರಳಿ ಬಂದಾಗ ಎಲ್ಲ ಊರಿನ ನಾಗರಿಕರು ಆ ಅಜ್ಜನಿಗೆ ಕೇಳ್ತಾರೆ, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಅಜ್ಜ? ನಿನ್ನ ಹಿತವಚನಗಳನ್ನು ಕೇಳದೆ ನಮಗೆ ಯಾವತ್ತಿಗೂ ತಿಂದ ಅನ್ನ ಜೀರ್ಣ ಆಗ್ತಾ ಇರಲಿಲ್ಲ. ಎಷ್ಟು ದಿನಗಳವರೆಗೆ ನಾವು ನಿಮ್ಮನ್ನ ನೋಡದೇ ಇದ್ವಿ. ನಿನ್ನ ಒಳ್ಳೆಯ ಮಾತುಗಳನ್ನು ಕೇಳೋದಕ್ಕೆ ನಾವು ತುಂಬಾ ಕಾತುರದಿಂದ ಇದ್ವಿ. ಸದ್ಯಕ್ಕೆ ಬಂದಿಯಲ್ಲ, ತುಂಬಾ ಒಳ್ಳೆಯದಾಯಿತು ಅಂತ ಅಲ್ಲಿ ಇದ್ದ ಜನ ಎಲ್ಲರೂ ಆ ಹಿರಿಯ ಅಜ್ಜನಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇರ್ತಾರೆ. ಆ ಅಜ್ಜ ಅಲ್ಲಿದ್ದ ಎಲ್ರಿಗೂ ಒಂದು ಮಾತನ್ನು ಹೇಳ್ತಾರೆ, ನನ್ನ ಆಸೆ ಕೊನೆಗೂ ಈಡೇರ್ತಪ್ಪ. ಅದೇನಂದರೆ, ನಾನು ಕೊನೆಗೂ ಭಗವಂತನನ್ನು ನೋಡಿದೆ. ನಾನು ಕಂಡ ಭಗವಂತ ಚಿಕ್ಕ ಬಾಲಕನ ರೂಪದಲ್ಲಿ ನನಗೆ ಬಂದು ದರ್ಶನವನ್ನು ಕೊಟ್ಟು ಹೋದ. ನಾನು 2-3 ದಿನಗಳಿಂದ ಹಸಿವಿನಿಂದ ಒದ್ದಾಡ್ತಾ ಇದ್ದೆ. ನನ್ನ ಹಸಿವನ್ನು ನೀಗಿಸಿದ ಆ ಭಗವಂತನಿಗೆ ಕೋಟಿ ಕೋಟಿ ನಮನಗಳು ಅಂತ ಆ ಹಿರಿಯಜ್ಜ ಹೇಳ್ತಾನೆ. ಡಿಯರ್ ಫ್ರೆಂಡ್ಸ್, ಕತೆ ಆ ಪುಟ್ಟ ಬಾಲಕದ್ದು ಮತ್ತು ಹಿರಿಯಜ್ಜಂದು ಅಲ್ಲ, ನಮ್ಮದು ಮತ್ತು ನಿಮ್ಮದು. ಅದು ಹೇಗಪ್ಪ ಅಂದರೆ, ಚಿಕ್ಕ ಬಾಲಕನಿಗೆ ಅಜ್ಜನ ರೂಪದಲ್ಲಿ ಭಗವಂತ ಕಂಡ್ರೆ, ಆ ಹಿರಿಯ ಜೀವಕ್ಕೆ ಚಿಕ್ಕ ಬಾಲಕನ ರೂಪದಲ್ಲಿ ಭಗವಂತನ ದರ್ಶನ ಆಗುತ್ತೆ. ಭಗವಂತನನ್ನು ಹುಡುಕೋದಕ್ಕೆ ಬೇರೆಲ್ಲೂ ಹೋಗಬೇಡಿ, ಎಲ್ಲೂ ಸುತ್ತಾಡಬೇಡಿ. ಅವನು ನಮ್ಮಲ್ಲಿಯೇ ಇದ್ದಾನೆ, ಅವನು ನಮ್ಮಲ್ಲಿಯೇ ವಾಸವಾಗಿದ್ದಾನೆ. ನಾವು ಹೇಗೆ ತಗೊಳ್ಬೇಕು, ನಾವು ಹೇಗೆ ಅದನ್ನು ನಿರೂಪಿಸ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಕಥೆಯ ಮುಖ್ಯ ಉದ್ದೇಶ ಇದೆ. ನಾವು ಎಲ್ಲೂ ಭಗವಂತನನ್ನು ಹುಡುಕೋ ಅಗತ್ಯ ಇಲ್ಲ. ನಮ್ಮ ಕೆಲಸದಲ್ಲಿ, ನಮ್ಮ ಕಾಯಕದಲ್ಲಿ ಭಗವಂತನನ್ನು ನಾವು ಹುಡುಕಬೇಕು. ನಾವು ಮಾಡೋ ಕೆಲಸ ಭಗವಂತನಿಗೆ ಇಷ್ಟ ಆಗೋ ಥರ ನಾವು ಬದುಕಬೇಕು. ಅವನಿಗೆ ಇಷ್ಟ ಆಗೋ ಥರ ನಾವು ದುಡಿಬೇಕು. ಪ್ರತಿಫಲದ ನಿರೀಕ್ಷೆಯನ್ನು ಮಾಡದೆ, ಯಾರ ಮೇಲೂ ಆತ್ಮವಿಶ್ವಾಸ, ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳದೆ, ಯಾರ ಮೇಲೂ ಅತಿಯಾಗಿ ನಂಬಿಕೆಯನ್ನು ಇಟ್ಕೊಳ್ಳದೆ, ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಸಾಗೋದೆ ಜಗತ್ತಿನಲ್ಲಿ ನಾವು ಮಾಡುವಂತಹ ಅತ್ಯುತ್ತಮವಾದ ಕೆಲಸ. ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮದ್ದುಗಳೊಂದಿಗೆ ಮತ್ತು ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತಪ್ಪದಾಗಿ ಹಾಜರಾಗಿರ್ತೀವಿ. ನೀವು ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.